ಯಾರು ಹೇಳಿದ್ದು? ಹಾಂ ಹೌದಾ, ಚೆನ್ನಾಗಿದೆ. ಎಲ್ಲ ಏನು ಗೊತ್ತಾ, ಇಲ್ಲಿ ಬೇಸಿಗೆ ಅಂದ್ಬಿಟ್ಟು ಈ ಪಾತ್ರೆಯಲ್ಲಿ ಪಕ್ಷಿಗಳಿಗೆ, ನಾಯಿಗಳು ಅಥವಾ ಅಳಿಯೋ ನೀರು ಕುಡಿತವೆ ಅಂತ ಇಟ್ಟರೆ ಪಾತ್ರೆ ನೋಡ್ರಿ ಹೆಂಗೆ ಸಾಕಿದ್ದಾರೆ. ಮತ್ತು ಮಕ್ಳುಗಳು ಇಲ್ಲಿ ನೀರಿಟ್ರೆ ಏನು ಮಾಡ್ತಾರೆ, ನೀರಿಗೆಲ್ಲ ಕಲ್ಲು ಮಣ್ಣು ಹಾಕ್ಬಿಡ್ತಾರೆ. ನೋಡಿ, ಬಾಡಿಗೆ ಮನೇಲಿದ್ರೆ ಇದೇ ಹಣ ಬರ, ಒಂದೇನಕ್ಕೊಂದು ಪ್ರೈವೇಸಿ ಇಲ್ಲ. ನೀ ಬಾಳಿನ ದೀಪ ನಿಮ್ಮದೇ ಪ್ರತಿರೂಪ, ನಿಮ್ಮಿ ಕಂದನ ರೂಪ ಬೆಳಗಿತು ನಂದ ದೀಪ, ಮೈ ಮನಸೇ ನನ್ನ ಮನ ಉಣಿಸೆ, ಹರುಷದ ಒಳೆಯನು ಹರಿಸೆ, ನಿಮ್ಮ ಈ ಮುತ್ತು ಕಂದ ತರಲಿನ ಮಗಾನಂದ. ಹೇಗಿದ್ದೀನಿ ನಾಡು? ನನ್ನ ಮುಖಕ್ಕೆ ಮಾಯಿಶ್ಚರೈಸರ್ ಹಚ್ಚಿದ್ದೀನಿ. ಅದು ಬಿಟ್ಟರೆ ಈಗೊಂದು ಲಿಪ್ ಬಾಮ್ ತಂದೆ. ಲಾಸ್ಟ್ ಟೈಮು ಒಂದು ಲಿಪ್ ಬಾಮ್ ತಂದಿದ್ದೆ ಆಯಿತಾ, ಅದು ಏನಕ್ಕೂ ಯೂಸ್ ಇಲ್ಲ. ಅದು ಹಚ್ಕೊಂಡ್ಬಿಟ್ರೆ ಎಲ್ಲ ಸಿಪ್ಪೆ ಬಿಟ್ಕೊಳ್ಳೋದು, ಮತ್ತಂದರೆ ಡ್ರೈ ಫೀಲ್ ಆಗ್ತಿತ್ತು. ಈಗ ತಂದಿದ್ದೀನಿ, ಏನೋ ಒಂಥರ ಮಾಯಿಶ್ಚರ್ ಇರೋ ಥರ ಫೀಲ್ ಆಗ್ತಿದೆ. ಫೇಸಸ್ ಕೆನಡ ಅವ್ರದ್ದು, 400 ರೂಪೀಸ್. ತುಂಬ ಚೆನ್ನಾಗಿ ಫೀಲ್ ಆಗ್ತಿದೆ. ಲಿಪ್ಪು ಡ್ರೈ ಅನ್ನಿಸ್ತಿಲ್ಲ, ಚೆನ್ನಾಗಿದೆ. ಕಾಸ್ಟ್ಲಿ ಆದರೂ ಇದನ್ನೇ ನಾನು ಹಚ್ಕೋಬೇಕು, ಚೆನ್ನಾಗಿದೆ. ಫೇಸಸ್ ಕೆನಡ ಅವರ ಲಿಪ್ ಬಾಮ್. ಗೈಸ್, ಇದೇನು ಗೊತ್ತಾ, ಭರಣಿ ಇದು 2 kg ಇದು ಹಿಡಿಯುತ್ತೆ. 2 kg ಹಿಡಿಯೋದಕ್ಕೆ 200 ರೂಪೀಸ್ ಇದಕ್ಕೆ. ಮೊನ್ನೆ ಜಾತ್ರೆಲಿ ತೊಗೊಂಡಿದ್ದು ನಾನು. ಇದಕ್ಕಿನ್ನ ಆನ್ಲೈನಲ್ಲಿ 3/4 kg ಹಿಡಿಯುವಂಥದ್ದು ಕಲ್ಲುಪ್ಪು ಪುಡಿ ಉಪ್ಪಿಗೆಲ್ಲ ಇದೇ ಥರ ತೊಗೊಂಡಿದ್ದು. ಆನ್ಲೈನಲ್ಲಿ ತೊಗೊಂಡಿದ್ದೆ, 200 ಚಿಲ್ಲರೆ ಕೊಟ್ಟಿದ್ದೆ, 250 ಆ ಥರ. ಇದು ಬರೀ 200, 2 kg ಹಿಡಿಯುವಂಥದ್ದು. ತುಂಬ ದೊಡ್ಡದಿದೆ ಇದು. ನಿಮಗಿಲ್ಲಿ ಚಿಕ್ಕದಾಗಿ ಕಾಣುತ್ತೆ, ಬಟ್ ಇದು ತುಂಬ ದೊಡ್ಡದಿದೆ. 1.5 kg ಹಿಡಿಬೋದು. ಸಕ್ಕರೆ ಹಾಕಕ್ಕೆ ತೊಗೊಂಡಿದ್ದೀನಿ ನಾನು. ಕಲ್ಲುಪ್ಪು, ಪುಡಿ ಉಪ್ಪು, ಹುಣಸೆಹಣ್ಣು ಮತ್ತು ಇದು ಸಕ್ಕರೆ, ಇಷ್ಟಕ್ಕೂ ಈ ಥರದ್ದೇ ಭರಣಿನ ಬಳಸಬೇಕು, ಇಲ್ಲಾಂದರೆ ಗಾಜು ಬಳಸಬೇಕು, ಪ್ಲಾಸ್ಟಿಕ್ಕಲ್ಲಿ ಯೂಸ್ ಮಾಡಬಾರ್ದು. ಇದು ನಾಳೆ ಒಂದು ನಾಮಕರಣ ಫಂಕ್ಷನ್ಗೆ ಹೋಗ್ತಿದ್ದೀವಿ, ಅದಕ್ಕೆ ತೊಗೊಂಡಿದ್ದು. ಬಟ್ಟೆನೂ ತೊಗೊಂಡಿದ್ದೀವಿ, ಅದು ಅಲ್ಲಿದೆ, ಅದೇನು ತೋರ್ಸೋಕ್ಕೋಗಿಲ್ಲ. ಈ ಭವಾನಿ ನಾವೆಲಿಸ್ಟ್ ಅಂತ ಇದೆ ದುರ್ಗಿಗುಡಿಲಿ, ತುಂಬಾ ಕಾಸ್ಟ್ಲಿ. ಇವೆರಡು ಬ್ರಷ್ಗೆ 140 ತೊಗೊಂಡ್ರು, ತುಂಬ ಕಾಸ್ಟ್ಲಿ. ಕ್ವಾಲಿಟಿ ಚೆನ್ನಾಗಿರುತ್ತೆ, ಸಿಕ್ಕಾಬಿಟ್ಟೆ ರೇಟ್. ನನ್ನ ಮಗಳಿಗೆ ಸ್ಟಿಕ್ಕರ್. ಮತ್ತು ಇದು ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ ಹೆಚ್ಚಿದ್ದೀನಿ, ಕ್ಯಾಪ್ಸಿಕಮ್ ಗೊಜ್ಜು ಮಾಡಬೇಕು. ಕೈಸೆ ಏನು ಗೊತ್ತಾ, ಇದು ಅದೇ ಭರಣಿದು ಹೇಳಿದ್ನಲ್ಲ, ಭರಣಿ ತೊಗೊಂಡೆ ನಿನ್ನೆ ಜಾತ್ರೆಯಲ್ಲಿ. ಭರಣಿ ತೊಗೊಂಡೆ, 1.5 kg ಹಿಡಿಯೋಷ್ಟು ಭರಣಿ. ಅದು ಬರೀ 200 ಅಂತ ಹೇಳಿದ್ರು. ನಾನು ಸಕ್ಕರೆ ಅಲ್ಲ, ಕಲ್ಲುಪ್ಪು, ಪುಡಿ ಉಪ್ಪು, ಹುಣಸೆಹಣ್ಣಿಗೆಲ್ಲ ನಾವು ಭರಣಿ, ಅದೇ ಮಣ್ಣಿಂದು ಭರಣಿ ಅಥವಾ ಗಾಜನ್ನೇ ಬಳಸ್ಬೇಕಂತೆ. ಸಕ್ಕರೆಗೂ ಕೂಡ ಅದನ್ನೇ ಬಳಸ್ಬೇಕಂತೆ, ಭರಣಿ ಅಥವಾ ಗಾಜು. ಅದಕ್ಕೆ ನಾನು ಹೆಂಗೋ ಜಾತ್ರೆಯಲ್ಲಿ ಕಡಿಮೆ ಸಿಗ್ತಲ್ಲ ಅಂಥೇಳಿ ತೊಗೊಂಬಂದೆ. ಈಗ ಹುಣಸೆಹಣ್ಣು, ಕಲ್ಲುಪ್ಪು, ಪುಡಿ ಉಪ್ಪು, ಸಕ್ಕರೆ ಇಷ್ಟಕ್ಕೂ ಭರಣಿನೇ ಯೂಸ್ ಮಾಡ್ತಿದ್ದೀನಿ. ಅಡುಗೆ ಮನೇಲಿ ಅದು ಇಟ್ಟಾಗ ನಿಮಗೊಂದ್ಸರಿ ತೋರಿಸ್ತೀನಿ. ನಾನು ಆನ್ಲೈನಲ್ಲೆಲ್ಲ ಸಕ್ಕರೆಗೆ ಮತ್ತು ಕಲ್ಲುಪ್ಪು ಪುಡಿ ಉಪ್ಪಿಗೆಲ್ಲ ಅದು 1 kg ಹಿಡಿಯಲ್ಲ, ಬರೀ 3/4 kgಗೆ 200 ಚಿಲ್ಲರೆ ಕೊಟ್ಟಿದ್ದೆ. ನಿನ್ನೆ ಜಾತ್ರೆ 200 ಅಂತ ಕಮ್ಮಿ ಸಿಗ್ತಲ್ಲ ಅಂತ ತೊಗೊಂಡೆ. ಅದು ನಮ್ಮ ಅಕ್ಕ ಕೊಡಿಸಿದ್ದು ಜಾತ್ರೆ ನನಗೆ. ಅಷ್ಟೇ, ಏನಿಲ್ಲ. ಕ್ಯಾಪ್ಸಿಕಮ್ ಗೊಜ್ಜು ಹೆಂಗೆ ಮಾಡೋದು ಗೊತ್ತಾ? ಕ್ಯಾಪ್ಸಿಕಮ್ಮು ಮತ್ತು ಆಲೂಗಡ್ಡೆ, ಈರುಳ್ಳಿ, ಟೊಮೊಟೊ ಇಷ್ಟನ್ನು ಎಲ್ಲ ಸೆಪ್ರೇಟಾಗಿ ಕಟ್ ಮಾಡ್ಕೋಬೇಕು.
ಅದನ್ನು ಸೆಪ್ರೇಟಾಗಿ ಹುರಿಬೇಕು. ಫಸ್ಟ್ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡಬೇಕು. ಅಲ್ಲ, ಸ್ಟಾರ್ಟಿಂಗು ಕ್ಯಾಪ್ಸಿಕಮ್ಮು, ಆಲೂಗಡ್ಡೆ ಇವನ್ನೆಲ್ಲ ಸಣ್ಣದಾಗಿ ಹೆಚ್ಕೊಂಡು ಆಲೂಗಡ್ಡೆನ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ಅದನ್ನು ಪಕ್ಕಕ್ಕಿಟ್ಟು ನೆಕ್ಸ್ಟು ಇದು ಹಾಕ್ಕೋಬೇಕು, ಏನು ಕ್ಯಾಪ್ಸಿಕಮ್ ಹಾಕ್ಕೋಬೇಕು. ಅದನ್ನು ಸಪ್ರೇಟಾಗಿ ಹುರ್ಕೊಂಡು ಮತ್ತೆ ಎಣ್ಣೆ ಹಾಕ್ಕೊಂಡು ಬಾಣಲೆಗೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಆಮೇಲೆ ಟೊಮೊಟೊ ಹೆಚ್ಕೊಂಡಿರ್ತಾರೆ, ಆ ಟೊಮೊಟೊನ ಹಾಕಬೇಕು. ಆಮೇಲೆ ಆಲೂಗಡ್ಡೆ ಹಾಕಬೇಕು. ಆಮೇಲೆ ಕ್ಯಾಪ್ಸಿಕಮ್ ಹಾಕಬೇಕು. ಸುಮ್ಮನೆ ನೀರನ್ನ ಚಿಮ್ಮಿಸ್ಬೇಕಷ್ಟೆ. ಉಪ್ಪು ಹಾಕಿ ಬರೀ ಖಾರದ ಪುಡಿ ಹಾಕಿ ಮಾಡಿದ್ರೆ ಅನ್ನಕ್ಕೆ ಆಗಲಿ, ಚಪಾತಿಗೆ ಆಗಲಿ, ರೊಟ್ಟಿಗೆ ಆಗಲಿ ಸಖತ್ತಾಗಿರುತ್ತೆ. ತುಂಬಾ ಸಿಂಪಲ್ ರೆಮಿಡಿ. ಇದನ್ನು ನೀವು ಮಾಡ್ಕೊಬೋದು. ಗೈಸ್, ಇಷ್ಟು ಮಲ್ಲಿಗೆ ಹೂ ಸಿಕ್ಕಿದ್ದಾವೆ. ಏನು ಮನೆಯೆಲ್ಲ ಘಮ 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 ಅಂತಿದೆ ಗೊತ್ತಾ. ನಮ್ಮ ಇದರಲ್ಲೇ ಬೆಳೆದಿರೋದು ಮಲ್ಲಿಗೆ ಹೂವುಗಳು. ತುಂಬ ಖುಷಿಯಾಗುತ್ತೆ ನೋಡ್ತಿದ್ರೆ. ಒಳ್ಳೆ ಸ್ಮೆಲ್ ಇದೆ ಮಾತ್ರ. ಇದು ಯಾವುದೋ ಮೆಡಿಕಲ್ ತೆಗ್ದಿಲ್ಲ ಏನಲ್ಲೇನ್ರಿ, ಮೈಕೈ ನೋವಿಂದ ಯಾವ್ದಾರ ಒಂದು ತಂದ್ರೆ ಸಾಕಾಯ್ತು. ಪ್ರೀತಿ ಇಲ್ಲ ಬರ್ರಿ, ಬಂಗಾರಿ ಬತ್ತಳೋ ಏನು ಮಾಡ್ತಾಳೋ ಗೊತ್ತಿಲ್ಲ. ನಾವು ಬರೋಣ ಅಂತ ಇದ್ವಲ್ಲ, ಎತ್ತಕ್ಕಾಗಿಲ್ಲ. ಸರಿ ಸರಿ ಕಣ್ರಿ, ಸರಿ. ನಿಮ್ಮ ನಂಬರ್ ನನ್ನ ಹತ್ರ ಇದೆ. ನಾನು ಮನೆ ಸರಿ ಸರಿ. ಸರಿ ಕಣ್. ಹೌದು, ಸಖತ್ತಾಯ್ತು ಕಣ. ಎಷ್ಟಾಯ್ತು ಅದಕ್ಕೆ? ಅದು ನಾನು ಮಂಡ್ಯಕ್ಕೆ ಹೋಗಿ 5 ತಗೊಂಡಿದ್ದು. ಸುಮಾರು ನಾವು ನೋಡಿ ಉಂಗ್ರಗಳಿದ್ದು 3-4 ನಿಮ್ದ ಇದು ಯಾವ ಮಾಡಿಸ್ತೀವಿ? ಯಾವ ಮಾಡಿಸ್ತೀವಿ ಪ್ರೀತಿ? ನೋಡ್ರಿ, ಇಲ್ಲಿ ಹಾಕೊಂಡಿದ್ದೀನಿ. ಅದೇ ಅದು ಯಾವ ಮಾಡಿಸ್ತಾ ಇದೆ? ಇದಾ ಶಾರ್ಟ್ ಮಾಡಿಸ್ಬೇಕಿತ್ತು. ಇನ್ನೂ ಶಾರ್ಟ್ ಆಗ್ತಿಲ್ಲ ಅದು. ಏನು ಅದು ಕಿಕ್ಕೆ ತೆಗಿಬೇಕಂತ. ಸಣ್ಣ ಕೊಡಿಸಿದ ಅಂತ ನೆನ್ಪಿರ್ತವೆ. ಕ್ಲೀನ್ ಮಾಡುತ್ತಂತೆ ಕಬ್ಬಿನ. ಮತ್ತು ಲಿವರಿಗಳ ಬಾವು ಕುಡಿತಾರಲ್ಲ, ಕುಡಿಯೋರಿ ಕಬ್ಬಿನ ಹಾಲು ನೋಡೋದು. ಅದಕ್ಕೆ ಸಿಟ್ಟು ಬರೋದು. ನೋಡೇ ಪುಟ್ಟ ಹೆಂಗ್ ಮಾಡ ಹೆಂಗ್ ನೋಡ್ರಿ ಅಲ್ಲಿ ಸೀರೆ ಅದೇ ಹಂಗ್ ನಗ್ದಾಗ ಆಯ್ತು ಬಿಡು. ಆಂಟಿ ಚೆನ್ನಾಗಿ ಕಬ್ಬಿಲ್ಲ. ಇಲ್ಲಿ 10 ಕಾಲು. ಓ ತಳಪ ತಾಳೆ ಶಣ್ಣ. ಥ್ಯಾಂಕ್ಸ್ ಕಣ ಶಣ್ಣ. ಇವಳು ಕಾಯ್ತಿರ್ತಾಳೆ, ನಮ್ಮೋಳು ಏನಾರು ಅನ್ನಕ್ಕೆ ಕಾಯ್ತಿರ್ತಾಳೆ ಬಾಯರ್ಕಿ. ಮುಚ್ಚ ಹಾಕೋದು, ಹೊಡೆದು ಹಾಕೋದು. ಇಲ್ಲಪ್ಪ, ಇವಾಗ ನಂದೆಲ್ಲ ಸ್ಟಿಲ್ ಮೈಂಡ್. ಈಗ ಅವಾಗೆಲ್ಲ ಚಂಚಲ ಇತ್ತು. ಈಗ ಅಲ್ಲ ಒಂದು ತೆಗಿಯುವಂತೆ. ಎಲ್ಲಿ? ಇದು ಭಾರತೀಪುರದ ಹತ್ರ ಬಂದಾಗ ಫುಲ್ ಗ್ರೀನ್. ಇದು ನೋಡಿ ಎಷ್ಟು ಚೆನ್ನಾಗಿದೆ ತೊಟ್ಲು. ಸೇಮ್ ಕಾರ್ತಿ ಥರ.
ಅದೇ ಸ್ವಲ್ಪ ಹಿಡ್ಕೊಡು, ಏನಾಗಲ್ಲ. ಒಳ್ಳೆ ಇವತ್ತು ಹೆಲ್ಪಿಂಗ್ ನೇಚರ್ ಎಲ್ಲ ಸಪೋರ್ಟಿವ್. ದಿನಚಂದ್ರ ಯಾವ ಜ್ಯೂಸು? ಒಳ್ಳೆ ಜ್ಯೂಸ್ ಆದರೆ ಕುಡಿಯೋದು ಬೇಡ. ತಿರುಗೋ ಸುತ್ತ ಬರೇಮ್ಮ ಬಾ ಹುಡುಗರು ಇವಳು ಬರೀ ಇವೆ ಚೆನ್ನಾಗಿ ಕಾಣುವಾಗ ಹೋಗ್ಬೇಕು, ಹೋಗು. ಈಗ ನೋಡಿಲ್ಲ ಅಲ್ಲಿ ಒಂಚೂರು ಇದಾಗಿದೆ. ಪುಟ್ಟ ಅಲ್ಲೋ ಒಂಚೂರು ಮಾಡ್ಕೊ. ಬರೀಲಿ ನೀವು ನಿಂತ್ಕೊಳ್ರಿ ಉಮ್ಮಣ ಉಮ್ಮಣ ಓಯ್ 3 ಜನ ನಿಂತ್ಕೊಳ್ರಿ. ಯಾವಾಗ ಫೋಟೋ ವಿಡಿಯೋ ಫೋಟೋ ದೊಡ್ಡಪ್ಪ ಗೌರಿನಾ ಆಂಟಿ ಯಾವಾಗಲೂ ಸಿಕ್ಕಿಲ್ಲ, ಅದಕ್ಕೆ ನೀವು ಯಾವಾಗಲೂ ಸಿಕ್ಕಿಲ್ಲ ಫೋಟೋಗೆ. ಇದು ಲಾಕ್ ಓಪನ್ ಮಾಡಿ ಇದೆ ಇವಾಗ ಗಾಳಿ ಬರ್ತಾ ಇದೆ.
ಅವರೆಲ್ಲ ಬಂದ್ರು ಮಾತಾಡ್ಸ್ಕೊಂಡು ಬರ್ತೀನಿ. ಬ್ಯಾಗ್ ಸಮೇತ ಈಗೆಲ್ಲ ನೋಡ್ತೀವಿ, ಈಗಲ್ಲ ಈಗ ಬಾಯಿ ಸೈಡ್ಗೆ ಹೋಗಿ ಬರುತ್ತೆ ಅದೊಂದು ಕೆಲಸ
ಸುಮ್ಮನೆ ನಗೋದು ಅಷ್ಟೇ ಅಲ್ಲಿ ಬಿಡ್ಕೊಂಡು